ಎಸ್. ನಿಮಗೆ ಅವ್ರು ಬಂದಿರೋರಲ್ಲಿ ಯಾರು ಗೆಲ್ಲಬೇಕು? ಅಲ್ಲಿ ನನ್ನ ವಿಚಾರ ಪ್ರತಾಪ್ನವರಿಗೆ. ಯಾಕಂದರೆ ನೋಡಿ, ಅವರಿಗೆ ತುಂಬ ಜನ ನೆಗೆಟಿವ್ ಮಾತಾಡಿದ್ದಾರೆ, ಪಾಸಿಟಿವ್ ಮಾತಾಡಿದ್ದಾರೆ. ನನ್ನ ಲೆಕ್ಕದಲ್ಲಿ ಅವರೊಂದು ಲೈಫಲ್ಲಿ ಮುಂದೆ ಹೋಗ್ಬೇಕಂತ ಆಸೆ ಇಟ್ಟು ಏನೋ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ. ಸೊ ಅವರಿಗೆ ಗೊತ್ತು ಅವರ ಆತ್ಮವಿಶ್ವಾಸದಲ್ಲಿ ಏನು ಮಾಡಿದ್ದಾರೆ ಅಂತ. ವಿನ್ ಆದಮೇಲೆ ಎಲ್ಲರೂ ಜಯಕಾರ ಆಗ್ತಾರೆ. ಸೊ ಈಗ ಪ್ರೆಸೆಂಟಲ್ಲಿ ಅವರೊಂದು ರನ್ನಿಂಗ್ ವೇ ಅಲ್ಲಿದ್ದಾರೆ. ಸೊ ವಿನ್ ಗ್ಯಾರಂಟಿ. ಅವರು ವಿನ್ ಆದಮೇಲೆ ಪಬ್ಲಿಕ್ ಎಲ್ಲ ಗೊತ್ತಾಗ್ತದೆ, ಎಸ್ ಇವರು ಏನೋ ಒಂದು ಒಳ್ಳೆಯ ವಿಚಾರ ಮಾಡಿದ್ದಾರೆ ಅಂತ. ಅವತ್ತು ಎಲ್ಲರೂ ಆಗ್ತಾರೆ. ಆ ಟೈಮಲ್ಲಿ ಯಾರೆಲ್ಲ ನೆಗೆಟಿವ್ ಮಾತಾಡಿದ್ದಾರೆ ಅವರು ನಮ್ಮನೆ ಜನ, ನಮ್ಮನೆ ಅನ್ನ ಅವ್ರು ಸರಿ ಮಾಡಿದರು, ನಮಗೆ ಮರ್ತೋಗಿದೆ, ತಪ್ಪಾಗಿದೆ ಅಂತ ಈ ಭಾವನೆ. 100% ಅವರು ವಿನ್ ಆಗಲಿ ಅಂತ ನನ್ನೊಂದು ಆಸೆ ಅಷ್ಟೇ. ಯಾಕೆ ಪ್ರತಾಪ್ ಅವರೇ ಗೆಲ್ಲಬೇಕಂದ್ರೆ ಯಾಕೆ ಗೆಲ್ಲಬೇಕು? ನೋಡಿ, ಎಲ್ಲರೂ ಗೆಲ್ಲಲಿಕ್ಕೆ ಹೊರಡ್ತಾರೆ, ಆದರೆ ಅವ್ರದ್ದು ಸ್ಟ್ರಗಲ್ ತುಂಬ ಉಂಟು, ತುಂಬ ನೋವು ಉಂಟು ಅವರಿಗೆ. ತುಂಬ ಜನ ಅವರ ಬಗ್ಗೆ ನೆಗೆಟಿವ್ ಮಾತಾಡಿದ್ದಾರೆ. ಆ ನೋವನ್ನು ಒಂದು ಸರಿ ವೇ ಅಲ್ಲಿ ತೋರಿಸಲಿಕ್ಕೆ ಇದೊಂದು ಅವರಿಗೆ ವೇದಿಕೆ. ಅದು ಆ ವೇದಿಕೆಯಲ್ಲಿ ಅವರಿನ್ನು ಪ್ರೂವ್ ಮಾಡಿ ವಿನ್ ಆದ ಕೂಡಲೇ ಇಡೀ ಪಬ್ಲಿಕ್ ಗೊತ್ತಾಗ್ತದ, ಎಸ್ ಅವನು ಏನೋ ಮಾಡಿದ್ದಾರೆ, ಅವರು ಎಸ್ ಸರಿ ವಿನ್ ಆಗಿದ್ದಾರೆ ಅಂತ. ಅವರು ಈಗ ವಿನ್ ಆಗಬೇಕು. ನನ್ನ ಆಸೆಯನ್ನು ಅವನು ವಿನ್ ಆದ ಕೂಡಲೇ ಟೋಟಲ್ ಪಬ್ಲಿಕ್ ಮತ್ತು ಯಾರೆಲ್ಲ ನೆಗೆಟಿವ್ ಇದ್ದಾರೆ ಅವ್ರು ಪಾಸಿಟಿವ್ ಆಗಿ ಮೇ ಬಿ ಅವರಿಗೆ ಒಳ್ಳೆಯ ಯಶಸ್ಸು ಆಗಲಿ ಅಂತ ನನ್ನೊಂದು ಆಸೆ ಅಷ್ಟೇ ಸರ್. ನಾಟಕ ಮಾಡ್ತಾನೆ ಒಳಗಡೆ, ಸರ್ ಅದು ಅವರ ಆತ್ಮವಿಶ್ವಾಸ. ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಾರೆ ಒಳಗಡೆ. ಇಲ್ಲ ಅದು ನೋಡಿ, ಬಿಗ್ ಬಾಸ್ ಅದೊಂದು ಪ್ರಾಜೆಕ್ಟ್, ಅದು ಕರೆಕ್ಟಾ. ಸೊ ಅಲ್ಲಿ ಎಲ್ಲರಿಗೆ ಒಂದು ಅವರವರ ಒಂದು ಪ್ರೋಗ್ರಾಮ್ ಕೊಡುವ ಒಂದು, ಅಂದರೆ ಅವನು ಪ್ಲೇ ಮಾಡುವ ಒಂದು 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 ಅಪರ್ಚುನಿಟಿ ಉಂಟು ಅವರಿಗೆ. ಸೊ ಅಲ್ಲಿ ಎಲ್ಲರಿಗೆ ಈಗ ಹಳದಿ ಕಣ್ಣಂದರೆ ಕಾಮಲ್ ಕಣ್ಣಂದರೆ ಎಲ್ಲರಿಗೆ ಇರ್ತದೆ. ಯಾರೆಲ್ಲ ಆರೋಗ್ಯದಲ್ಲಿದ್ದಾರಾ ಅವರಿಗೆ ಅವರು ವಿನ್ನರೇ. ಆರೋಗ್ಯದಲ್ಲಿ ಯಾರು ಇಲ್ವಾ ಸೊ ಅವರಿಗೆ ಅದು ರೋಗವೇ. ಸೊ ರೋಗದವರು ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ನನ್ನ ಲೆಕ್ಕದಲ್ಲಿ ಅವರು ವಿನ್ ಆಗಬೇಕು. ಸೊ ಮುಂದೆ ನಾವು ತುಂಬ ಭವಿಷ್ಯ ಅವರು ಉಂಟು, ದೊಡ್ಡ ಏಜ್ ಆಗಲಿಲ್ಲ. ಸೊ ಏನೋ ಡೆವಲಪ್ಮೆಂಟ್ ಮಾಡ್ತಾರೆ, ಒಂದು ದಿವಸ ಅವರು ವಿನ್ನರ್ ಆಗ್ತಾರೆ ಅನ್ನೋದು ನನ್ನೊಂದು ಆಸೆ ಅಷ್ಟೇ. ನಿನ್ನೆ ಒಂದು ಮಾತಾಡ್ತಾರೆ ವಿನಯ್ ಅವ್ರಿಗೆ, ನೀವು ಹತ್ರ ಅದು ನಿಮ್ಮ ಮನಸಾರೆ ಆಳ್ತಿದ್ದೀರಾ ಅಂತ ಅನ್ಕೋತೀರಾ. ಓಕೆ, ನಾನು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾ ಇದ್ದೀನಿ, ಆ ಥರ ನನ್ನ ಟಾರ್ಗೆಟ್ ಮಾಡ್ತೀರಾ ನೀವೆಲ್ಲ ಯಾಕೆ ಅಂತ ಅವ್ರಿಗೊಂದು ಕ್ವಶನ್ ಮಾಡ್ತಾರೆ. ಅದು ನೋಡಿದಾಗ ಏನು ಅನ್ಸುತ್ತೆ ಸರ್? ಹಾಗೆ ಸರ್, ಪಬ್ಲಿಕ್ ಅವರು ಟಾರ್ಗೆಟ್ ಮಾಡ್ತಾ ಇರ್ತಾರೆ ಎಲ್ಲ ವಿಷಯದಲ್ಲಿ, ಯಾರಾದರೂ ಅಷ್ಟೇ. ನಾನು ವಿನ್ ಆಗುವ ತನಕ ನನ್ನ ಟಾರ್ಗೆಟ್ ಮಾಡ್ತಾ ಇರ್ತಾರೆ. ನಾನು ವಿನ್ ಆದಮೇಲೆ ಎಸ್ ಸರ್ ಅವರು ಸರಿಯಾಗಿದ್ದಾರೆ, ಅವರು ಮಾಡಿ ಸರಿ ಅಂತ. ಸೊ ಟಾರ್ಗೆಟ್ ಮಾಡೋದಿದ್ರೆ ಇವರು ವಿನ್ನೇ ಆಗಿ ಪ್ರೂವ್ ಹೇಗೆ ಮಾಡೋದು ಸರ್? ಪ್ರೂವ್ ಮಾಡಲೇಬೇಕಲ್ಲ. ವಿನ್ ಆಗಬೇಕಾದ್ರೆ ಇಂಥವರೆಲ್ಲರೂ ಇಂಥ ಮಾತು ನಮಗೆ ಬರಲೇಬೇಕು. ಅವಮಾನ ಅಪಮಾನ ಎಲ್ಲ ಆಗಬೇಕು, ಆದಮೇಲೆ ಸನ್ಮಾನ ಸಿಗುತ್ತೆ. ಇದು ಮಾತ್ರ ಖಂಡಿತ ಅವರಿಗೆ ಅಷ್ಟೇ. ಒಳಗಿರೋರಿಗೆ ಪ್ರತಾಪ್ ಅವ್ರಿಗೆ ತುಂಬ ಫ್ಯಾನ್ಸ್ ಇರೋದು ನೋಡಿ ಸಹಿಸಕ್ಕೆ ಆಗ್ತೀರಾ? ಆ ಥರದ್ದು ಏನಾದ್ರು ಆಗ್ತಿದೆ ಸರ್? ಅದು ಎಲ್ಲರಿಗೆ ಆಗಿ ಸರ್. ಈಗ ನಾನು ಸಹ ನನಗೇನಾದರೂ ಫ್ಯಾನ್ ಫಾಲೋವರ್ ತುಂಬ ಜನ ಇದ್ದರೆ ನನ್ನನ್ನು ಸಹಿಸಲಿಕ್ಕೆ ಯಾರಿಗೆ ಆಗೋದಿಲ್ಲ. ಅದೇ ನನಗೆ ಯಾರು ಇಲ್ಲದಿದ್ದರೆ ಸಹ ನಾನು ಯಾವ ದಾರಿಯಲ್ಲಿ ಓದಿಸಿ ನನಗೆ ಯಾರು ಮುಟ್ಟೋದಿಲ್ಲ. ಸೊ ಯಾರು ಮುಂದೆ ಒಂದು ಹೆಜ್ಜೆ ಇಡ್ತಾರ ಅಂಥವರಿಗೆ ಇದೊಂದು ಬೆಸ್ಟ್ ಆಪ್ಷನ್. ಇವರೊಂದು ಬೆಸ್ಟ್ ನಮಗೆ ಒಂದು ಎಂಥ ಮೋಟಿವೇಶನ್, ಒಂದು ಪಿಲ್ಲರ್ ಅಂತ ಹೇಳ್ಬೋದು ಅಷ್ಟೇ. ಈ ಏಜಲ್ಲಿ ಎಷ್ಟೆಲ್ಲ ಸಾಧನೆ ಮಾಡ್ತಾ ಇದ್ದಾರೆ, ಒಂದು ಹಾದಿಯಲ್ಲಿ ಮುಂದೆ ಹೋಗ್ತಾರೆ. ಕಳ್ಳು ಮುಳ್ಳವರಿಗೆ ಎಲ್ಲ ಇದ್ದದೆ. ಸೊ ಮೆಟ್ಟಿ ನಿಂತ ಮೇಲೆ ಒಂದು ದಿವಸ ಜಯಕಾರ ಎಲ್ಲರೂ ಆಗ್ತಾರೆ ಸರ್. ಫಸ್ಟ್ ಮನೆಯವರೇ ಏನು ಪ್ರಾಬ್ಲಮ್ ಮಾಡೋದು, ನೀನು ಮಾಡಲಿಕ್ಕೆ ಆಗೋದಿಲ್ಲ, ನಿನಗೆ ಆಗೋದಿಲ್ಲ, ನಿನ್ನಂದರೆ ಏನು ಸಾಧ್ಯ ಇಲ್ಲ ಅಂತ. ಯಾವ ಒಂದು ದಿವಸ ಆಗ್ತದಾ ಅವತ್ತು 100% ಅವರು ಸಾಧನೆ ಮಾಡಿದ ಮೇಲೆ ಅದೇ ಮನೆಯವರು, ಅದು ನನ್ನ ಮಗ, ಅದು ನನ್ನ ಮಗಳು, ಅದು ನನ್ನ ತಮ್ಮ ಮತ್ತು ನನ್ನ ಫ್ರೆಂಡ್, ಈ ಥರ ಅವರೇ ಫಸ್ಟ್ ಆಟ ಆಡೋದು. ಫಸ್ಟಿಗೆ ನಾವು ಯಾವುದೇ ಒಂದು ವಿಚಾರ ಹೋಗಲಿ ಫ್ಯಾಮಿಲಿಯವರು, ಫ್ರೆಂಡ್ಸ್ನವರು, ನಮ್ಮ ಆತ್ಮೀಯವರು ಸಪೋರ್ಟ್ ಮಾಡೋದಿಲ್ಲ ಸರ್. ದೂರಿನವರು ದೂರ ಪರಿಚಯ ಇಲ್ಲದವರು ಅವರು ಫಸ್ಟ್ ಸಪೋರ್ಟ್ ಮಾಡೋದು. ಎಸ್ ಈ ವ್ಯಕ್ತಿಯಲ್ಲಿ ಏನೋ ಒಂದು ಕಲೆ ಇದೆ, ಇವರನ್ನು ಮೇಲೆ ತರಬೇಕಂತ ಅವರದ್ದೊಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಆದಮೇಲೆ ಫೈನಲಿ ಅವಾಗ ಆರಕ್ಕೆ ಹಾಕುವಾಗ ಮಾತ್ರ ಫ್ಯಾಮಿಲಿಯಲ್ಲಿ ಬರೋದು ಅಷ್ಟೇ. ಇಷ್ಟೇ ಸಿಂಪಲ್ ಸರ್. 100% ಸರ್. ಅದೇ ಎಲ್ಲರಿಗೆ ಹಾಗೇನೆ. ಈ ಕಷ್ಟಪಡುವಾಗ ಯಾರು ಬರೋದಿಲ್ಲ. ನಾವೆಲ್ಲರೂ ಅಚೀವ್ಮೆಂಟ್ ಆದಮೇಲೆ ಎಲ್ಲರೂ ನಮ್ಮವರೇ ಆಗ್ತಾರೆ. ಅದು ನಾವು ಲಾಸ್ಟ್ ಟೈಮ್ ಒಂದು ಮೂವೀಸ್ ನೋಡಿದ್ದೆ ನಾನು ಇಂಟರ್ವ್ಯೂ ಕೊಡುವಾಗ. ಸರ್ ನಾನು ಸಹ ವಿನ್ ಆಗಬೇಕು, ನೀವು ಸಹ ವಿನ್ ಆಗಬೇಕಂತ ಗೇಮಲ್ಲಿ. ಸೊ ಈಗ ನಿಮ್ಮನ್ನು ಟಾರ್ಗೆಟ್ ಇಟ್ಟರೆ ಮಾತ್ರ ಅಲ್ಲ ನಾನು ವಿನ್ ಆಗೋದು. ಸೊ ಇವರು ಟಾರ್ಗೆಟ್ ಇಡ್ತಾ ಇಲ್ಲ, ಇವರಿಗೆ ಟಾರ್ಗೆಟ್ ಇಡ್ತಾ ಇದ್ದಾರೆ. ಈ ಪಾರ್ಟಿ ಸುಮ್ಮಕ್ಕಿದ್ದಾರೆ, ವಿನ್ ಆಗಲೇಬೇಕು, ಆಗ್ತಾರೆ ಅಷ್ಟೇ. ಆಗಲೇಬೇಕು ಸರ್. ನನ್ನೊಂದು ಬೆಸ್ಟ್ ವಿಶ್ವಾಸ ಅವರಿಗೆ ಅಷ್ಟೇ. ಎಸ್ ಸರ್. ನಾನಲ್ಲ, ಅವರು ನನ್ನೊಂದು ಏನು ಆಸೆ ಅಂದರೆ ಯಾರೋ ಒಂದು ಸಮಸ್ಯೆದಲ್ಲಿದ್ದಾರೆ, ಸೊ ಅಂಥವ್ರು ವಿನ್ ಆಗುವುದು ನಾನು ವಿನ್ ಆದಾಗೆ. ಈಗ ನಾವು ಸಮಸ್ಯೆ ತುಂಬ ನೋಡಿದ್ದೇವೆ ನಾವು. ಸೊ ಅವರ ಸಮಸ್ಯೆ ನಾವು ಸಹ ಅರ್ಥ ಮಾಡ್ಕೊಂಡಿದ್ದೇವೆ.
ವಿನ್ ಆದಮೇಲೆ 6 ಆಗ್ತಾರಲ್ಲ, ಆ ಟೈಮಲ್ಲಿ ಅದು ನಮಗೆ 6 ಸಿಕ್ಕಿದಾಗೆ ಅಷ್ಟೇ ಅಷ್ಟೇ ಸರ್. ಸೆಕೆಂಡ್ ಬಂದರೆ ಯಾರು ಬರ್ಬೋದು ಅಂತ ಫಸ್ಟ್ ಸೆಕೆಂಡ್ ವಿಚಾರದಲ್ಲಿ ನಾನಿಲ್ಲ ಸರ್, ನಾವು ಒಂದೇ ಕಾಲು ನಮ್ಮದು, ಒಂದೇ ಟಾರ್ಗೆಟ್. ಅದು ಯಾವುದು ಒಂದರಲ್ಲಿ ಇರಬೇಕು. ಏಕ್ ದೋ ತುಗುಡ ಅಂತ ಹೇಳ್ತಾರೆ. ಫಸ್ಟ್ ಸೆಕೆಂಡ್ ಅಂದರೆ ಫಸ್ಟ್ ಪ್ರತಾಪ್ ಅವ್ರು ಬಂದರೆ ಸೆಕೆಂಡ್ ಒಬ್ರು ಬರಲೇಬೇಕು ರೈಟ್ ಹ್ಯಾಂಡ್. ಅಲ್ಲಿ ಮಿಕ್ಕಿದವ್ರು ಇದ್ದಾರಲ್ಲ, ಅವ್ರು ಚಾಯ್ಸ್ ಮಾಡಲಿ ಅವರು. ನನಗೆ ಇವರೊಬ್ಬರೇ ಬಂದರೆ ಸಾಕು. ಪ್ರತಾಪ್ ಒಬ್ರು ಬಂದರೆ ಜಸ್ಟ್ ಅಷ್ಟೇ ಅಷ್ಟೇ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು, ವೆಲ್ಕಮ್ ಸರ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.